ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026 ಎಂಬ ವಿಷಯದಲ್ಲಿ ತುಲಾ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಜೂನ್ 2ನೇ ತಾರೀಕಿನಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶನ ಪಡೀತದೆ. ಇದು ತುಲಾ ರಾಶಿಗೆ 10ನೇ ಭಾವ ಆಗಿರ್ತದೆ. ಕರ್ಮ ಭಾವ ಅಂತ ನಾವು ಜ್ಯೋತಿಷದ ಶಾಸ್ತ್ರದಲ್ಲಿ ಇದನ್ನ ಕರಿತೀವಿ. ಇದರಿಂದ ತುಲಾ ರಾಶಿಗೆ ಏನೇನು ಬದಲಾಗಬಹುದು? ಇದುವರೆಗೂ ಕಳೆದ ವರ್ಷದಿಂದ ತುಲಾ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸ್ಥಿತವಾಗಿತ್ತು. ಅದರಿಂದ ತುಲಾ ರಾಶಿಯವರು ಏನು ಅದ್ಭುತವಾದ 6ನೇ ಮನೆಯಲ್ಲಿ ಶನಿ, ಶತ್ರುಗಳ ವಿರುದ್ಧ ಜಯ, ಕೋರ್ಟ್ ಕಚೇರಿಯಲ್ಲಿ ಜಯ, ಅದರಂತೆ ಗುರು ಭಾಗ್ಯದಲ್ಲಿದ್ದರಿಂದ ಇವರಿಗೆ ಎಲ್ಲಾ ಮನೋಕಾಮನೆಗಳೆಲ್ಲವೂ ಕೂಡ ಈಡೇರಿದು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಕರ್ಮಕ್ಷೇತ್ರದಲ್ಲಿ ಉಚ್ಚವಾಗಿರುವ ಗುರುವಿನಿಂದ ತುಲಾ ರಾಶಿಯವರಿಗೆ ಉತ್ತಮವಾದ ಫಲಗಳನ್ನೇ ನಾವು ನಿರೀಕ್ಷಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಇವರಿಗೆ ಗುರುಬಲ ಇಲ್ಲದೆ ಇದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿ ಕರ್ಮಕ್ಷೇತ್ರಕ್ಕೆ ಗುರು ಇವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಅಭಿವೃದ್ಧಿಯನ್ನ ತಂದ್ಕೊಡೋದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ಜೊತೆಗೆ ಇವರಿಗೆ ಏನು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಅದ್ರ ಜೊತೆಗೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಒಟ್ಟಾರೆ ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಶಂಸೆ, ಬೆಂಬಲ, ಅಭಿವೃದ್ಧಿ, ವರ್ಗಾವಣೆ, ಬಡ್ತಿ ಎಲ್ಲವೂ ಕೂಡ ಸಿಗ್ತವೆ ತುಲಾ ರಾಶಿಯವರಿಗೆ. ಇನ್ನು ಇವರ ವೈಯಕ್ತಿಕ ವರ್ಚಸ್ಸು ಹೆಚ್ಚಾಗಿ ಇವರ ಪ್ರಸಿದ್ಧಿ, ಹೆಸರುವಾಸಿ ಆಗ್ಲಿದ್ದಾರೆ ಈ ಸಮಯದಲ್ಲಿ. ಇನ್ನು 10ನೇ ಭಾವದಲ್ಲಿನ ಗುರು ತುಲಾ ರಾಶಿಯವರ ಧನಭಾವವನ್ನು ವೀಕ್ಷಣೆ ಮಾಡ್ತದೆ. ಇದರಿಂದ ಏನು ಪಂಚಮ ದೃಷ್ಟಿಯಿಂದ ಧನಭಾವವನ್ನು, ತುಲಾ ರಾಶಿಯವರ ಧನಭಾವವನ್ನು ವೀಕ್ಷಣೆ ಮಾಡೋದ್ರಿಂದ ಇವರಿಗೆ ಇದ್ದಂತ ಆರ್ಥಿಕ ಸಂಕಷ್ಟಗಳೆಲ್ಲವೂ ನಿವಾರಣೆ ಆಗ್ತವೆ. ಇವರಿಗೆ ಧನಲಾಭವಾಗ್ತಕ್ಕಂಥದ್ದು, ಸಂಪತ್ತು ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಕುಟುಂಬದಲ್ಲಿ ಹೆಚ್ಚು ಸಂತೋಷವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಇನ್ನು ಕುಟುಂಬದಲ್ಲಿನ ಎಲ್ಲಾ ಸಂಬಂಧಗಳಲ್ಲಿ ಗಟ್ಟಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು ತುಲಾ ರಾಶಿಯವರಿಗೆ. ಇನ್ನು 2ನೇ ಮನೆನ ಗುರು ನೋಡೋದ್ರಿಂದ ಸಹಜವಾಗಿ ವಿವಾಹ ಆಗದವರಿಗೆ ವಿವಾಹ ಭಾಗ್ಯ ಸಿಗ್ತಕ್ಕಂಥದ್ನು ನಾವು ಕಾಣಬಹುದು. ಇನ್ನು ಗುರು ತನ್ನ ಸಪ್ತಮ ದೃಷ್ಟಿಯಿಂದ ಚತುರ್ಥ ಭಾವವನ್ನು ವೀಕ್ಷಣೆ ಮಾಡ್ತದೆ. ತುಲಾ ರಾಶಿಯವರ ಸುಖ ಭಾವವನ್ನು ದೃಷ್ಟಿಸಿರೋದ್ರಿಂದ ತಾಯಿಯಿಂದ ಲಾಭ ಆಗ್ತಕ್ಕಂಥದ್ನ ತುಲಾ ರಾಶಿಯವರಿಗೆ ನಾವು ಕಾಣಬಹುದು. ತಾಯಿಯಿಂದ ಲಾಭ ಆಗ್ತಕ್ಕಂಥದ್ದು, ತಾಯಿಗೆ ಲಾಭ ಆಗ್ತಕ್ಕಂಥದ್ದು, ತಾಯಿಯಿಂದ ತಾಯಿಗೆ ಏನಾದ್ರೂ ಸಂಪತ್ತು ಬರ್ಬೇಕಿದ್ರೆ ಆ ಸಂಪತ್ತು ಬಂದು ಇವ್ರಿಗೆ ಸೇರ್ತಕ್ಕಂಥದ್ದು, ತಾಯಿಗೂ ಕೂಡ ಈ ಸಮಯದಲ್ಲಿ ಸಂಪತ್ತು ಸಿಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇನ್ನು ವಾಹನ, ಭೂಮಿ, ಸೈಟು, ಮನೆ ಏನ್ ಖರೀದಿ ಮಾಡ್ಬೇಕು ಅಂತ ತುಲಾ ರಾಶಿಯವರೆಲ್ಲ ಪ್ಲಾನ್ ಮಾಡ್ತಿದ್ರಿ, ಅದು ಪ್ರಯತ್ನ ಪಟ್ರೆ ಈ ಸಂದರ್ಭದಲ್ಲಿ ಈಡೇರ್ತದೆ ಅಂತಾನೆ ಹೇಳ್ಬೋದು. ಇನ್ನು ಸುಖಭಾವದಲ್ಲಿ ಅಭಿವೃದ್ಧಿ, ಇವರಿಗೆ ಒಳ್ಳೆಯ ವಸ್ತ್ರ ಲಾಭ ಆಗ್ಬೋದು, ಒಳ್ಳೆ ಭೋಜನ, ಇಂಥವೆಲ್ಲ ಏನು ಭೌತಿಕ ಅಥವಾ ಲೌಕಿಕ ಐಹಿಕ ಸುಖಗಳೆಲ್ಲವೂ ಕೂಡ ಇವರಿಗೆ ಈ ಸಂದರ್ಭದಲ್ಲಿ ಪ್ರಾಪ್ತಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು ತುಲಾ ರಾಶಿಯವರಿಗೆ. ಇನ್ನು ತಾಯಿ ಕಡೆಯಿಂದ ಯಾವ್ದಾದ್ರು ಆಸ್ತಿ, ಸಂಪತ್ತು ಅಥವಾ ಅವ್ರದ್ದೇನಾದ್ರು ಇನ್ಶೂರೆನ್ಸ್, ಮತ್ತೊಂದು ಅವ್ರ ಕಡೆಯಿಂದ ಬರ್ತಕ್ಕಂಥ ಸಂಪತ್ತು ಖಂಡಿತ ಈ ಸಮಯದಲ್ಲಿ ಅವ್ರಿಗೂ ಕೂಡ ಬರ್ತದೆ. ಅದು ಈ ತುಲಾ ರಾಶಿಯವರ ಕೈ ಸೇರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಶ್ರೇಷ್ಠ ಭಾವವನ್ನು ವೀಕ್ಷಣೆ ಮಾಡ್ತೈತಿ ಗುರು. ತುಲಾ ರಾಶಿಯವರ ಶ್ರೇಷ್ಠ ಭಾವವನ್ನು ವೀಕ್ಷಣೆ ಮಾಡ್ತದೆ. ಅಲ್ಲಿ ಶನಿ ಕೂಡ ಇತ್ತು. ಹಾಗಾಗಿ ದೀರ್ಘಕಾಲ ಏನು ಅನಾರೋಗ್ಯದಿಂದ ಬಳಲ್ತಿದ್ದವರಿಗೆ ಅದರಿಂದ ಮುಕ್ತಿ ಆಗ್ತಕ್ಕಂಥದ್ನ ಕಾಣ್ಬೋದು. ಶತ್ರುಗಳ ವಿರುದ್ಧ ಏನು ತುಲಾ ರಾಶಿಯವರು ಜಯವನ್ನ ಪಡಿತಕ್ಕಂಥದ್ನ ಕಾಣ್ಬೋದು. ಏನು ಇವರೊಳಗೆ ಇದ್ದಂತ ಹಿತಶತ್ರುಗಳಾಗಿರ್ಬೋದು, ನೇರ ಶತ್ರುಗಳಾಗಿರ್ಬೋದು, ಈ ಎಲ್ಲಾ ಶತ್ರುಗಳ ವಿರುದ್ಧನೂ ಕೂಡ ಇವರು
ಮಾಡ್ತಾರೆ. ಇದನ್ನ ನಾವು ಹ್ಯಾಬಿಟ್ ಅಂತಾನೂ ಕರಿತೀವಿ. ಹಲವಾರು ವ್ಯಸನಗಳಿಗೆ ಏನು ದಾಸರಾಗಿರ್ತಾರೆ ಅವರು ಕೂಡ ಈ ತುಲಾ ರಾಶಿಯವರು ವ್ಯಸನಗಳಿಗೆ ಆ ಏನು ಆಲ್ಕೋಹಾಲು, ಜೂಜು, ಧೂಮಪಾನ ಇಂಥವಕ್ಕೆಲ್ಲ ವ್ಯಸನಿಗಳಾಗಿದ್ದವರು ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಅದರಿಂದ ಹೊರಗ್ ಬರ್ಬೋದು ಅಂತಾನೆ ಹೇಳ್ಬೋದು. ಇನ್ನು ಸೇವಾ ವಲಯದಲ್ಲಿ ಏನೇನು ಸೇವಾ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಸಮಯದಲ್ಲಿ ಶುಭ, ಅದ್ರ ಜೊತೆಗೆ ಲಾಭನೂ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ವ್ಯಾಪಾರ ಅಥವಾ ಸ್ವಂತ ಕಸುಬು ಯಾರು ಮಾಡ್ತಿರ್ತಾರೆ ಅವರೆಲ್ಲರಿಗೂ ಈ ಸಮಯದಲ್ಲಿ ಲಾಭ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಯಾರ್ಯಾರೆಲ್ಲ ಈ ಸ್ವಂತ ಉದ್ಯೋಗ ಅಥವಾ ಕಸುಬುಗಳನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದೀರಿ ಅವರೆಲ್ಲ ಈ ಸಮಯದಲ್ಲಿ ಕೈ ಹಾಕಿದ್ರೆ ಖಂಡಿತ ನೀವು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಜೂಜು, ಲಾಟ್ರಿ, ಬೆಟ್ಟಿಂಗ್ ಇದನ್ನೆಲ್ಲ ಮಾಡಬಾರ್ದು. ಆದ್ರೂ ಮಾಡಂತವ್ರಿಗೆ ಈ ಸಮಯದಲ್ಲಿ ಲಾಭ ಆಗ್ತಕ್ಕಂಥದ್ದು. ಶನಿ ಒಟ್ಟಿಗೆ 6ನೇ ಮನೆಯಲ್ಲಿ ಗುರು ದೃಷ್ಟಿ ಇರೋದ್ರಿಂದ ಇದು ಉತ್ತಮವಾದ ಲಾಭನೇ ಇವರಿಗೆ ತಂದ್ಕೊಡ್ತದೆ. ಇನ್ನು ಕೋರ್ಟ್ ಕಚೇರಿಗೆ ಯಾವ್ದಾದ್ರು ಜಮೀನ್ ವಿಚಾರ, ಯಾವ್ದಾದ್ರು ಕೋರ್ಟ್ ಕಚೇರಿಯಲ್ಲಿ ಕೇಸು, ಮೊಕದ್ದಮೆಗಳು ಮತ್ತೊಂದು ನಡೀತಾ ಇದ್ರೆ ಈ ಸಮಯದಲ್ಲಿ ಈ ತುಲಾರಾಶಿಯವರ ಪರ ತೀರ್ಪು ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆ ತುಲಾರಾಶಿಯವರಿಗೆ ಒಂದು ಸರಾಸರಿ ಶುಭ ಫಲಗಳು ಸಿಗ್ತಾ ಇದ್ದಾವೆ. ಕೊನೆಯ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ಒಂದು ಸರಾಸರಿಯಾಗಿ ಶುಭ ಫಲಗಳು ದೊರೀತವೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ತುಲಾರಾಶಿಯವರಿಗೆ ಎಲ್ಲ ಅಭಿವೃದ್ಧಿ ಕಾಣ್ಲಿ ಅಂತ ಹೇಳ್ತಾ, ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.